ಪದಪಯಣ ಗಾನ ಸಿಂಚನ. ಎಲ್ರಿಗೂ ನಮಸ್ಕಾರ. ಜನಪದ ಸಂಗೀತ ಎಂದರೆ ಅದು ಒಂದು ಕಾಲದ ನೆನಪು ಮಾತ್ರ ಅಲ್ಲ, ಅದು ಈಗಲೂ ಉಸಿರಾಡುವಂತಹ ಸಂಸ್ಕೃತಿ. ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ನಂಬಿದಂತೆ ಜನಸಂಸ್ಕೃತಿ ಚಲಿಸುತ್ತಿದ್ದರೆ ಮಾತ್ರ ಸಮಾಜ ಜೀವಂತವಾಗಿರೋದು ಅಂತ. ಅಂತಹ ಚಲಿಸುವ ಸಂಸ್ಕೃತಿಯ ಸ್ವರವೇ ಜನಪದ ಗೀತೆಗಳು. ಬದುಕಿನ ನಡುವೆ ಹುಟ್ಟಿ ಬದುಕಿನ ಜೊತೆಯಲ್ಲೇ ಸಾಗುವ ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮ ನಮ್ಮ ಗಾನ ಸಿಂಚನ ಜನಮನದ ಪದಪಯಣ. ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಾಕ್ಷಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಕಾರ್ಯಕ್ರಮದ ತ್ರಿವಳಿ ರತ್ನಗಳು ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಕಡುಗೆರೆ ಮುನಿರಾಜು ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಸಂದೀಪ್ ಮಾರುತಿ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, Kiran on keyboards. ನಮ್ಮ ಗಾನ ಸಿಂಚನದ ಈ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತಹ ಹಾಡು, ಬಹಳ ಅರ್ಥಪೂರ್ಣವಾಗಿರುವಂತಹ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಒಳಿತು ಮಾಡು ಮನುಸ ನೀನಿರೋದೆ 3 ದಿವಸ. ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಿಲಿಂದ್ ಅವರು. ಒಳಿತು ಮಾಡು ಮನಸ ನೀನಿರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ.
ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀರದು 3 ದಿವಸ ಒಳಿತು ಮಾಡು ಮನಸ ನೀರದು 3 ದಿವಸ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನಿ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನಿ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಢ ನಾನು ನಾನು ಎಂದು ಮೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಢ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ನೀರದು 3 ದಿವಸ ಒಳಿತು ಮಾಡು ಮನಸ ನೀರದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಾ? ಮುಗ್ದಾದ್ಮೇಲೆ ಅವನ ಹಾರ್ಟ್ ಮೇಲೆ ಕೈ ಆಮೇಲೆ ಕೇಳ್ತಾ ಇದ್ದೇನೆ ಚೆನ್ನಾಗಿ ಹಾಡಿದ್ನ ಅಂತ ಎಲ್ಲರೂ. ಓಕೆ, ಒಳಿತು ಮಾಡು ಮನಸ್ಸ ಇದನ್ನು ಸಿ ಅಶ್ವಥ್ ಸರ್ ಅವ್ರ ವಾಯ್ಸಲ್ಲಿ ಕೇಳೋಕ್ಕೆ ಎಷ್ಟು ಚಂದ. ಓಕೆ, ನಿಮ್ಗೆ ಇವಾಗ ಒಳಿತು ಕಾಮೆಂಟ್ಸ್ ಕೊಡ್ತಾರಾ ನಮ್ಮ ಜಡ್ಜಸ್? ಕೇಳೋಣ. ಅರ್ಚನಾ ಮ್ಯಾಮ್. ಮಿಲಿಂದ, ನಾನು ಏನು ಹೇಳ್ಬೋದು ಅಂತ ನಿಂಗೆ ಅನಿಸುತ್ತೆ ಇವತ್ತು? ನೋಡೋಣ, ಒಂದು ಅಂದಾಜು ಮಾಡಿ ಹೇಳು. ಇನ್ನು ಫೀಲ್ ಕೊಡ್ಬೋದಾಗಿತ್ತು? ಇಲ್ಲ, ಫೀಲ್ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಫೀಲ್ ಕೊಟ್ಟು ಹಾಡ್ದು. ಆ್ಯಂಡ್ ಎಂಥ ಒಳ್ಳೆ ಮೆಸೇಜ್ ಇರೋ ಹಾಡನ್ನು ಈ ವೇದಿಕೆ ಮೇಲೆ ತಂದು ಇವತ್ತು ತುಂಬ ಖುಷಿಯಾಯಿತು. ಫಸ್ಟ್ ಪಲ್ಲವಿ ಮಾತ್ರ ನಿನಗೆ ಟೆನ್ಷನಲ್ಲಿ ನೀವೆಲ್ಲ ತುಂಬ ಜನ ಅದೇ ತಪ್ಪು ಮಾಡ್ತೀರಾ. ಓಪನಿಂಗ್ ತುಂಬ ಹೆದರ್ಕೊಂಡು ಡೌಟ್ಫುಲ್ಲಾಗಿ ಹಾಡ್ತೀರಾ, ಹೋಗ್ತಾ ಹೋಗ್ತಾ ಪಿಕಪ್ ಆಗುತ್ತೆ. ನಿಂದು ಹಾಗೆ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಆ ಜಾಗ ಇದೆಯಲ್ಲ, ಅದು ಫಸ್ಟ್ ಪಲ್ವಿ ನೀ ಹಾಡುವಾಗ ಎಲ್ಲೆಲ್ಲೋ ಹೆಂಗೋ ಹೋಗಿ ಬಂತದು. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ. ಯಾವ್ದು ಹಾಡ್ತಿದ್ದ ನೀವು ಸ್ವರ ಅಂತ ಅಂದ್ಕೊಂಡೆ. ಮತ್ತು ಚರಣ, ಕೊನೆ ಪಲ್ವಿ ಎಲ್ಲ ಹಾಡ್ತಾ ಅದು ಸರಿ ಹೋಯ್ತು. ಸೊ ಫಸ್ಟ್ ಇಂಪ್ಯಾಕ್ಟ್ ಯಾವಾಗಲೂ ಜೋರಾಗಿರಬೇಕು, ಆಯಿತಾ? ಎಂಟ್ರಿ ಯಾವಾಗಲೂ ಕಾನ್ಫಿಡೆಂಟಾಗಿ ಜೋರಾಗಿ ಹಾಡಬೇಕು, ಆಯಿತಾ? ಅದು ಬಿಟ್ಟರೆ ಎಲ್ಲ ನೀಟಾಗಿ ಹಾಡ್ದು, ಎಲ್ಲೂ ಶ್ರುತಿ ತಪ್ಪಲಿಲ್ಲ, ಎಲ್ಲೂ ತಾಳ ಮಿಸ್ಟೇಕ್ ಮಾಡ್ಕೊಳ್ಳಿಲ್ಲ. ಇಷ್ಟು ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡಿಕೊಂಡ್ರೆ ಎಡವಟ್ಟಾಗತ್ತೆ. ಟೆನ್ಷನಲ್ಲಿ ಅವ್ರ ಮಮ್ಮಿ ಬಂದಿದ್ದಾರೆ ಇವತ್ತು, ಅದಕ್ಕೆ. ಓ, ನಮಸ್ಕಾರ ಅಮ್ಮ. ಅಮ್ಮ ದೊಡ್ಡಮ್ಮ. ಹಾಂ, ಅಯ್ಯೋ ಅಲ್ಲ, ಇವರೆಲ್ಲ ಇದ್ದರೆ ನಿನ್ನ ಟೆನ್ಷನ್ ಕಮ್ಮಿ ಆಗಬೇಕು. ಆ್ಯಕ್ಚುಲಿ ಕಂಫರ್ಟ್ ಝೋನ್ ಅಲ್ವಾ ಅಮ್ಮ, ಯಾವಾಗಲೂ ನಮಗೆ ಅಮ್ಮ ಇದ್ಬಿಟ್ರೆ ಆರಾಮು ಅಲ್ವಾ? ಸೊ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಹಾಡ್ತಾ ಇದೆಯಾ, ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸಂಚಿಕೆಯಿಂದ ಸಂಚಿಕೆಗೂ. ಇದನ್ನು ಹೀಗೆ ಭದ್ರವಾಗಿ ಹಿಡ್ಕೊ, ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುನಿರಾಜು ಸರ್, ಮೇಲಿಂದ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ರಿ. ಭಾಳ ಇಷ್ಟವಾದ ಹಾಡು ನನಗಿದು ಕೂಡ. ಬೇಡ ತಾನೊಂದು ಮೊಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ, ಹೇ ಮನುಜ ನೀ ಸತ್ತಡೆ ದುಗ್ಗಾಣಿಗೆ ಕೊಂಬರನೆಯ.
ಬೇಟೆಗಾರ ಒಂದು ಸಣ್ಣದೊಂದು ಕಾಡಲ್ಲೊಂದು ಪ್ರಾಣಿನ ಕೊಂದು ತಂದರೆ ಅದು ಸತ್ತೋದ ಮೇಲೆ ತಿನ್ನೋರು ಎಲ್ಲರೂ ಅಲ್ಲ ಅಲ್ವಾ? ಬದುಕಿದಾಗ ಯಾರು ತಿಂತಾರಾ? ಇಲ್ಲಲ್ವಾ? ಸತ್ತ ಮೇಲೆ ತಾನೇ ತಿನ್ನೋದು ಪ್ರಾಣಿನ. 800, 900, 1000, 2000, 100 ರೂಪಾಯಿ ಆದರೂ ಕೊಟ್ಟು ತೊಗೊಳ್ಳೋರು ಇರ್ತಾರಲ್ವ ಒಂದು ಸಣ್ಣ ಗುಬ್ಬಚ್ಚಿನ. ಹೇ ಮನುಜ, ನೀ ಸತ್ತೆಡೆ ದುಗ್ಗಾಣಿಗೆ ಕೊಂಬರೆನೆಯ. ದುಗ್ಗಾಣಿ ಗೊತ್ತಾ? ಒಂದು 4 ಆಣಿಗೆ ಯಾರಾದರೂ ಹೆಣ ನನಗಿರಲಿ ಎಂದಿದ್ದು ಉಂಟಾ? ಪುರಾಣದಲ್ಲಿ, ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ ಅಲ್ವಾ? ಒಂದು 4 ಆಣಿಗೂ ನಮ್ಮನ್ನು ತಗೊಳ್ಳೋರು ಇಲ್ಲ ಅಂದಮೇಲೆ ನಾವು ಹೇಗೆ ಬದುಕಬೇಕು ಈ ಭೂಮಿ ಮೇಲೆ ಅನ್ನೋದನ್ನು ಈ ಭಾಳ ಸೊಗಸಾಗಿ ಬರೆದಿದ್ದಾರೆ ಋಷಿಯವರು. ಆ ಹಾಡನ್ನು ಭಾಳ ಚೆನ್ನಾಗಿ ಹಾಡ್ದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಕೇಳೋ ಅವಕಾಶಗಳಾಗಲಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಮಿಲಿಂದ ಸರ್, ಕಳೆದ 4-5 ವರ್ಷಗಳಿಂದ ಈ ಹಾಡು ತುಂಬ ಸದ್ದು ಮಾಡ್ತಾಯಿದೆ ಇಡೀ ಕರ್ನಾಟಕದಲ್ಲಿ. ಯಾರ ಬಾಯಲ್ಲಿ ನೋಡಿದ್ರೂ ಈ ಹಾಡು ಹೇಳ್ತಾರೆ. ಯಾಕಂದರೆ ಜೀವನದ ಸತ್ಯ ದರ್ಶನ ಮಾಡ್ತಕ್ಕಂಥ ಹಾಡಿದು. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಸಯ್ಯ ಮಾಯದ ಪೊರೆಯ ಮುಕ್ತಿ ಒಂದಾಕ. ಈ ಹಾಡು ಎಲ್ಲ ಇದು ರಿಲೇಟೆಡ್ಡೆ. ಹಣ ಆಸ್ತಿ ಏನೂ ಇಲ್ಲ, ಸತ್ತ ಮೇಲೆ ನಿನ್ನಿಂದ ಏನೂ ಬರೋದಿಲ್ಲ, ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಕ್ಕಂಥ ಹಾಡು. ಬಟ್ ಒಟ್ಟಿನಲ್ಲಿ ಈ ಹಾಡು ತುಂಬ ಸದ್ದು ಮಾಡ್ತಾಯಿದೆ. ನಂಗೆ ತುಂಬ ಇಷ್ಟ. ನೀವು ಚೆನ್ನಾಗಿ ಹಾಡಿದ್ರಿ. ಒಳ್ಳೇದಾಗ್ಲಪ್ಪ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ಸಮಾಧಾನ ಆಯಿತಾ? ಇವಾಗ ಮುಂದಿನ ಸಂಚಿಕೆಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಮ್ಮ. ಥ್ಯಾಂಕ್ ಯು. ಟಂಗ್ ಟ್ವಿಸ್ಟರ್ ನೀನು ಅವ್ನ ಕೋಟ ತೊಗೊಂಡಿದ್ಯಾ ಗಿರೀಶ್ದು? ಟಂಗ್ ಟ್ವಿಸ್ಟರ್ ಅಂತ ಹೇಳು. ಇದು ನಮಗೆ ಹೈಸ್ಕೂಲಲ್ಲಿ ಒಂದು ಪೊಯಮ್ ಇತ್ತು, ಕಾಳೆಗನ್ನಡ ಪೊಯಮು. ಅದರಲ್ಲಿ ಇದ್ದಿದ್ದು ಟಂಗ್ ಟ್ವಿಸ್ಟರ್ ಥರನೇ. ಗರಳ ಗೊರಳವ ನರಳ ಸರಳಂಗೆ ಮುನಿವಂತೆ, ಇರುಳ ತಿರುಳಿನ ಹೊರಳಿಗ ತರಣಿ ಕೆರಳುವಂತೆ, ಸರಳ ತರಳಿಕೆಗೆ ಮರಳಿತು ಕರುಳ ಸುರಳಿಯಳು ಹೊರಳುತ್ತ ಬೀಳುತ್ತಳು, ಉರಳಳಿದುದರ ಒಡೆದು ಮೂಗನರಳಿ ಸಚ್ಚೆಂಬ ಹೊತ್ತುರುಳುವ ಕಂಬನಿಯಿಂದ ತರಳ ಚಿತ್ತದ ಹಂದಿ ಮರಳಿ ಕಾಣನ ಕೇದಿತು. ನಾನು ಟಂಗೆ ಕೊಟ್ಬಿಡ್ತೀನಿ. ಮುಂದಿನ ವರ್ಷ ಸಿಗೋಣವಾ ಇದು ಹೇಳೋಕ್ಕೆ? ಒಂದೊಂದು ಲೈನ್ ಒಂದೊಂದು ದಿನ ಕಲಿತೀನಿ ಅಂದರೂ ಅಷ್ಟು ದಿನ ಬೇಕು ನನಗೆ. ಥ್ಯಾಂಕ್ ಯು. ಬಟ್ ಶಾಬಾಷ್ ಶಾಬಾಷ್ ಹುಡುಗ, ವೆರಿ ಗುಡ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಖುಷಿ ಆಯ್ತಾ? ಅವನಿಗೊಂದು ಸಾಧನೆ ಮಾಡಿರೋ ಫೀಲಿಂಗ್. ನಿನ್ನೆಯಿಂದ ಹೇಳ್ತಾನೆ ಇದ್ದ, ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀನಿ, ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀನಿ ಅಂತ. ಥ್ಯಾಂಕ್ ಯು ಮಿಲಿಂದ್. ಥ್ಯಾಂಕ್ ಯು. ಓ ನನ್ನ ಚಿನ್ನವೇ, ಓ ನನ್ನ ರನ್ನವೇ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜು. ಆನ್ ಸ್ಟೇಜ್ ಪ್ಲೀಸ್. ಚಿನ್ನಾವೆ, ಓ ನನ್ನ ರನ್ನಾವೆ, ಓ ನನ್ನ ಪ್ರಾಣದ ಪದಕವೇ, ಓ ನನ್ನ ಪ್ರಾಣದ ಪದಕ ಪಚ್ಚೆ ತೆನೆಯ ಹೇಗೆ ಕರಕೊಂಡು ಯಮರಾಯ. ತಿಲಕದ ಬಟ್ಟು ಇಕ್ಕದಿರು ತಂಗೆಮ್ಮ, ಚಿಕ್ಕ ಪ್ರಾಯದಲ್ಲಿ ನಿನ ಗಂಡ ಹೋದ ಮೇಲೆ ಚುಕ್ಕಿ ಬಟ್ಟಿಟ್ಟು ಫಲವೇನು, ಚುಕ್ಕಿ ಬಟ್ಟಿಟ್ಟು ಫಲವೇನು. ಗಂಡ
ಸತ್ತ ಮೇಲೆ ಗಂಧ ಕುಂಕುಮ ವ್ಯಾಕೋ ಬಂಗಾರ ವ್ಯಾಕೋ ಬಳೆಯಾಕೋ ಗಂಡ ಸತ್ತ ಮೇಲೆ ಗಂಧ ಕುಂಕುಮ ವ್ಯಾಕೋ ಬಂಗಾರ ವ್ಯಾಕೋ ಬಳೆಯಾಕೋ ಬಂಗಾರ ವ್ಯಾಕೋ ಬಳೆಯಾಕೋ ತಂಗಮ್ಮ ಸಿಂಗಾರ ವ್ಯಾಕೋ ತುರುವಿಗೆ ಸಿಂಗಾರ ವ್ಯಾಕೋ ತುರುವಿಗೆ ಓ ನನ್ನ ಚಿನ್ನಾವಿ ಓ ನನ್ನ ರನ್ನಾವಿ ಓ ನನ್ನ ಪ್ರಾಣದ ಪದಕಾವಿ ಓ ನನ್ನ ಪ್ರಾಣದ ಪದಕ ಪಚ್ಚೆ ತಿನೆಯ ಹೀಗೆ ಕರಕೊಂಡು ಯಮರಾಯ. ಕಣ್ಣಾಡಿ ಕೈ ತಪ್ಪಿ ಹನ್ನೆರಡು ಚೂರಾಗಿ ಎಣ್ಣೀನ ಮನವು ಎರಡಾಗಿ ಕಣ್ಣಾಡಿ ಕೈ ತಪ್ಪಿ ಹನ್ನೆರಡು ಚೂರಾಗಿ ಎಣ್ಣೀನ ಮನವು ಎರಡಾಗಿ ಎಣ್ಣೀನ ಮನವು ಎರಡಾಗಿ ಸಂಗಮ್ಮ ಅನ್ಯರಿಗೆ ನೀನು ಉಲಿಯಬೇಕ ಅನ್ಯರಿಗೆ ನೀನು ಉಲಿಯಬೇಕ ಚಿಕ್ಕ ತಿಲಕದ ಬಟ್ಟು ಚಿಕ್ಕದಿರು ತಂಗಮ್ಮ ಚಿಕ್ಕ ಪ್ರಾಯದಲ್ಲಿ ನಿನ ಗಂಡ ಹೋದ ಮೇಲೆ ಚುಕ್ಕಿ ಬಟ್ಟಿಟ್ಟು ಕಲಬೇಕು ಚುಕ್ಕಿ ಬಟ್ಟಿಟ್ಟು ಕಲವೇನು ಚುಕ್ಕಿ ಬಟ್ಟಿಟ್ಟು ಫಲವೇನು. ಗೋವಿಂದರಾಜು ಇಷ್ಟು ಸೀರಿಯಸ್ ಸಾಂಗ್ ಎಲ್ಲ ಹಾಡ್ತಿದ್ದೀರಾ. ಗೋವಿಂದರಾಜು ವೇದಿಕೆ ಮೇಲೆ ಬಂದರೆ ಹೆಂಗಂದರೆ ಸ್ವಲ್ಪ ತರಲೆ, ಸ್ವಲ್ಪ ಮಸ್ತಿ, ಇದನ್ನೆಲ್ಲ ನೋಡಿ ಇವತ್ತು ಸೀರಿಯಸ್ ಆಗಿ ಹಾಡಿರೋ ಸಾಂಗಿಗೋಸ್ಕರ ನೀವು ಸೀರಿಯಸ್ ಆಗಿಬಿಟ್ಟಿದ್ದೀರಾ? ಏನಿಲ್ಲ ಮೇಡಮ್, ಇಲ್ಲ, ಚಾನ್ಸೇ ಇಲ್ಲ ಬಿಡಿ, ನನಗೂ ಗೊತ್ತು. ಓಕೆ, ರೈಟ್. ಅರ್ಚನಾ ಮ್ಯಾಮ್, ವಾ, ಅಯ್ಯೋ ಗೋವಿಂದರಾಜು, ನೀನು ಹಾಡ್ತಾ ಇದ್ದಾಗ ನನಗೂ ಹಾಗೆ ಆಗ್ತಿತ್ತಪ್ಪ. ಎಂಥ ವರ್ಸಿಟೈಲ್ ಸಿಂಗರ್ ಗೋವಿಂದರಾಜು, ನಿಜವಾಗ್ಲೂ ಇನ್ನೊಂದು ರೌಂಡ್ ಚಪ್ಪಾಳೆ ಹೊಡಿಲೇಬೇಕು. ಪ್ರತಿಯೊಬ್ಬ ಹಾಡುಗಾರರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ವರ್ಸಿಟಾಲಿಟಿ. ಅವರು ಅತ್ಯಂತ ಭಾವೋದ್ವೇಗದ ಹಾಡನ್ನು ಕೂಡ ಹಾಡಬೇಕಾಗತ್ತೆ, ಅತ್ಯಂತ ಪೆಪ್ಪಿ ಸಾಂಗ್ ಕೂಡ ಹಾಡಬೇಕಾಗತ್ತೆ, ಅಥವಾ ಯಾವುದೋ ಒಂದು ಕೋಪದ ಎಲ್ಲ ನವರಸಗಳು ಬರಬೇಕು. ಕಲಾವಿದರಲ್ಲಿ ನವರಸಗಳು ಹೊಮ್ಮಬೇಕಾಚೆ, ಆವಾಗಲೇ ಪರಿಪೂರ್ಣ ಕಲಾವಿದರಾಗೋದಕ್ಕೆ ಸಾಧ್ಯ. ಇವರು ಅಂದರೆ ಸ್ಯಾಡ್ ಸಾಂಗಿಗೆ, ಇವರು ಅಂದರೆ ಹ್ಯಾಪಿ ಸಾಂಗ್ಗಳಿಗೆ ಅಂತ ಬ್ರ್ಯಾಂಡ್ ಆಗಬಾರ್ದು, ಅಥವಾ ಅಷ್ಟಕ್ಕೆ ಸೀಮಿತವೂ ಆಗಬಾರ್ದು. ಕಳೆದ ಸಂಚಿಕೆಗಳಲ್ಲೆಲ್ಲ ಏನು ದಮ್ದಾರ್ ಹಾಡು, ಅದರಲ್ಲಿ ನಟನೆ, ಅಂಗಡಿ ಎಲ್ಲ ಹೊತ್ಕೊಂಡ್ಬಂದಿದ್ದೇನು, ಆ ವಾಯ್ಸಲ್ಲಿ ಥ್ರೋ ಏನು, ಇದು ಟೋಟಲ್ ಸರ್ಪ್ರೈಸ್. ಹೀಗೆ ಸರ್ಪ್ರೈಸ್ ಮಾಡ್ತಾಯಿರಿ ಎಲ್ಲರೂ, ನಮ್ಮನ್ನ ಹೀಗೆ ಸರ್ಪ್ರೈಸ್ ಮಾಡ್ತಾಯಿರಿ. ಇದು ಎಲ್ಲರ ಗುರಿಯಾಗಿರಬೇಕು. ನಾನು ಎಲ್ಲರಿಗೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿಬೇಕು, ಅದು ನನ್ನ ಇಷ್ಟ. ಎಲ್ಲ ಆ ಥರ ಹಾಡಬೇಕು. ಆವಾಗ ನಮ್ಮ ವೇದಿಕೆಗೂ ಒಂದು ಘನತೆ ಹೆಚ್ಚಾಗುತ್ತೆ. ಏನು ಗೋವಿಂದರಾಜು, ಅದು ಏನು ಫೀಲ್ ಅದು, ಅಪ್ಪ 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 ಅಪ್ಪ, ಹ್ಯಾಟ್ಸ್ ಆಫ್. ಸೋತ್ಬಿಟ್ಟೆ ನಾನು, ಏನೂ ಹೇಳೋದಕ್ಕಿಲ್ಲ. ಶ್ರುತಿ, ಲಯ, ಭಾವ ಎಲ್ಲ ಅದ್ಭುತವಾಗಿತ್ತು. ಅಕಾರ ಹಕಾರ ಒಂದು ನೋಡ್ಕೋಬೇಕು. ಹೆಣ್ಣಿನ ಅಂದ್ರಿ, ಹೆಣ್ಣಿನ ಅನ್ನೋದಕ್ಕೆ
ಹೋ ನನ್ನ ಚಿನ್ನವೇ ಅಂತ ಹೇಳ್ತಾ ಇದ್ರಿ. ಓ ನನ್ನ ಚಿನ್ನವೇ, ಅದೊಂದು ಕಡೆ ಗಮನ ಕೊಟ್ಬಿಟ್ರೆ ನಿಮ್ಮನ್ನು ಯಾರಿಗಾರು ಹಿಡಿಯೋಕ್ಕಾಗತ್ತಾ ಗೋವಿಂದರಾಜು? ಹೀಗೆ ಮುನ್ನುಗ್ತಾ ಇರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೇಮಗಲ್ ಸರ್. ಗೋವಿಂದರಾಜು ಅದ್ಭುತನಪ್ಪ. ನಿನ್ನೆಲ್ಲ ಕರ 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 ಅಂತ ಏಡಿಕಾಯಿ ತಂದು ವೇದಿಕೆ ಮೇಲೆ ಅಂಗಡಿ ಇಟ್ಟು ಎಲ್ಲರಿಗೂ ರಂಜಿಸಿದೆ. ಅದೇ ರೀತಿ ಆಡ್ಬೋದು ಅಂತ ನಾವು ಮೇಡಮ್ ಅಂದಂಗೆ ನಾವೆಲ್ಲ ಅಂದ್ಕೊಂಡಿದ್ವಿ. ಪ್ಯಾಥೋ ಸಾಂಗ್ಸು ನಿನಗೆ ಚೆನ್ನಾಗಿ ಶೂಟ್ ಆಗುತ್ತೆ ಈಗ ಅನ್ನಿಸ್ತು ನಮಗೆ. ಇದೇ ಥರ ಇನ್ನೊಂದಷ್ಟು ಹಾಡುಗಳು ಮುಂದಿನ ಸಂಚಿಕೆಗಳಲ್ಲಿ ಬರಲಿ. ನಿನಗೆ ಒಳ್ಳೇದಾಗಲಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಗೋವಿಂದರಾಜು, ಇದಕ್ಕಿಂತ ಒಳ್ಳೆ ಕಾಂಪ್ಲಿಮೆಂಟ್ಸ್ ಇನ್ನೇನು ಬೇಕು ನಿನಗೆ ಅಲ್ವಾ? ಅದ್ಭುತವಾದಂಥ ಒಳ್ಳೆ ಹಾಡು ಇದು. ಹಾಡಂತೂ ನನಗಂತೂ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ಇತ್ತಷ್ಟೇ ಅಲ್ವಾ? ಅಷ್ಟು ಅರ್ಥ. ಒಂದು ಹೆಣ್ಣು ಗಂಡನ ಕಳ್ಕೊಂಡ್ಮೇಲೆ ಎಂಥ ಭಾವನೆ ಆಗತ್ತೆ ಅಂತ. ಗಂಡು ಇನ್ನೊಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಹೆಂಡತಿ ಸತ್ತ ತಕ್ಷಣವೇ 1 ವರ್ಷದಲ್ಲೋ 2 ವರ್ಷದಲ್ಲೋ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ನಮ್ಮ ಸಂಪ್ರದಾಯದಲ್ಲಿ ಅದಿಲ್ಲ. ಯಾಕೆ ಗೊತ್ತಾ? ಹೆಣ್ಮಕ್ಳು ಮನಸ್ಸಿದೆಯಲ್ಲ, ಕನ್ನಡಿ ಇದ್ದಂಗೆ ಅದು. ಒಂದು ಸರಿ ಹೊಡೆದೋಯ್ತು ಅಂದರೆ ಅದನ್ನು ಕೂಡ್ಸೋಕ್ಕಾಗೋದೇ ಇಲ್ಲ. ಅದು ಭಾಳ ಕಷ್ಟ ಕೂಡ. ಆದರೆ ಇತ್ತೀಚಿನ ಕಾಲದಲ್ಲಿ ಬದಲಾವಣೆ ಆಗಿದೆ, ಆಗಬೇಕು. ಬದುಕು ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕು. ಈ ಒಂದು ಇದರಲ್ಲಿ ಮಾತ್ರ ನೀವು ಆ ಪದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನನಗೂ ಗಂಟಲು ಬಿಗಿತಾ ಇದೆ, ಹೇಳಲಿಕ್ಕೆ ಕಷ್ಟ ಆಗ್ತಿದೆ. ಇರಲಿ, ಆಯಿತು. ಆ ಹಾಡಿನ ಭಾವನೆ ಒಂದು ಕಡೆ ಇರಲಿ. ಹಾಡಬೇಕಾದ್ರೆ ಇನ್ನೊಂದು ಚೂರು ಇದು ಆ ಪದಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಸ್ಪಷ್ಟತೆ ಬೇಕು. ನನ್ನ ಚಿನ್ನವೇ ಓ ನನ್ನ ರನ್ನವೇ ಓ ನನ್ನ ಪ್ರಾಣದ ಪದಕವೇ ಓ ನನ್ನ ಪ್ರಾಣದ ಪದಕ ಪಚ್ಚೆ ತೆನೆಯ ಹೀಗೆ ಕರಕೊಂಡು ಯಮರಾಯ. ಜನಪದರು ಸ್ವರಗಳನ್ನು ಬಳಸಬೇಕಾದ್ರೆ ಅಪ್ಪಟ ಸ್ವರಗಳನ್ನು ಎಲ್ಲೂ ತಪ್ಪದೆ ಬಳಸ್ತಾರೆ. ವ್ಯಂಜನದಲ್ಲಿ ಮಾತ್ರ ಅವರು ಆಕಾರಗಳನ್ನು ಆಕಾರ ಮಾಡ್ಕೊಳ್ತಾರೆ. ಆದರೆ ಅದು ಗೊತ್ತಿರಬೇಕು. ನೀವೇನಾದರೂ ಅಕಾರ ಬಳಸುತ್ತಾ ಹಕಾರ ಬಳಸಿದ್ರೆ ಅರ್ಥನೇ ಬೇರೆ ಆಗುತ್ತೆ ಅಲ್ವಾ? ಏನು ಅನ್ನೋ ತಾವು ಏನು ಅಂದರೆ ಬೇರೆ ಆಗುತ್ತಲ್ವ ಅರ್ಥ. ಆಮೇಲೆ ಕನ್ನಡಿ ಅನ್ನೋ ಪದ ಇಲ್ವಲ್ಲ. ಕನ್ನಡಿ ಒಡೆದು ಹಂಗೆ ಹೇಳ್ಬೋದು. ಕನ್ನಡಿ ಒಡೆದು ಯಾವ್ದು ಸರಿ ಇದೆ ಅಂತ ಯೋಚನೆ ಮಾಡ್ಬೋದಲ್ವ ಈಗ ಅಲ್ವಾ? ಕನ್ನಡಿ ಒಡೆದು 12 ಚೂರಾಗಿ ಹೆಣ್ಣಿನ ಅಂದ್ಬಿಟ್ರೆ ಹೆಣ್ಣಿನ ಅದು ಅಲ್ವಾ? ಇದೆಲ್ಲ ಸ್ವಲ್ಪ ಗಮನ ಹರಿಸ್ಬಿಟ್ರೆ ಭಾಳ ಅದ್ಭುತವಾದ ಗಾಯಕ ನೀವು. ಧನ್ಯವಾದಗಳು. ಸೊ ಗೋವಿಂದರಾಜು ಅವರೇ, ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಖುಷಿಯಾಗಿ ಹೇಳ್ಬೋದಲ್ಲ? ಖುಷಿ. ಓಕೆ. ಇನ್ನೂ ಅವರು ಆ ಹಾಡ್ ಫೀಲಲ್ಲೇ ಇದ್ದಾರೆ. ಇಟ್ ಇಸ್ ಗೋನ್ ಬಿ. ಹೇಳಿ. ಹಾಡಾಡಬೇಕಾದ್ರೆ ಏನು ಫೀಲ್ ಆಗಲ್ಲ ಮೇಡಮ್. ಅಂದರೆ ಇವತ್ತು ನನ್ನ ತಂದೆ ತಾಯಿ ಇದ್ದಿದ್ದು ಹೆಮ್ಮೆ ಪಡು. ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ನಮ್ಮನ್ನು. ನಾವು ಅವ್ರನ್ನ ನೋಡ್ಕೊಳೋ ಟೈಮಲ್ಲಿ ಭಗವಂತ ಕಿತ್ಕೊಂಡ. ನಮ್ಮ ಅಪ್ಪಾಜಿನೂ ಕಲಾವಿದರು ಮೇಡಮ್, ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅವ್ರ ಹೆಸರು ಗಾರೆ ಶ್ರೀನಿವಾಸ್ ಅಂತ. ತುಂಬ ಒಳ್ಳೆ ಕಂಠ ಮೇಡಮ್. ಕಂಚಿನ ಮೇಲೆ ಹೊಡೆದ್ರೆ ಒಂಚೂರು ವಾಪಸ್ ಬರೋ ಆ ಥರ ಅಪ್ಪನ ಕಂಠ. ನಮ್ಮ ಅಪ್ಪನ ಕಂಠದಲ್ಲಿ ನನ್ನ ಕಾಲು ಭಾಗನೂ ಇಲ್ಲ. ಹಾಗೆ ಅನ್ಕೋಬೇಡಿ ಗೋವಿಂದರಾಜು, ಹಾಗೆ ಹೇಳಬೇಡಿ. ನಿಮ್ಮ ತಂದೆಯ ಲೆಗಸಿಯನ್ನು ನೀವು ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಅದು ಒಂದು ಜವಾಬ್ದಾರಿ ಕೂಡ. ನೀವು ಆ ಲೆಗಸಿನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಬೇಕು. ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಇನ್ನೊಂದು ಏನು ಗೊತ್ತಾ ಕಾಮನ್ ಫ್ಯಾಕ್ಟರು? ನಮ್ಮ ತಂದೆ ಹೆಸರು ಶ್ರೀನಿವಾಸನ್. ಸೊ ಎಲ್ಲೋ ಒಂದು ನನಗೂ ನಿಮಗೂ ಒಂದು ನಂಟಿದೆ ಅಂತ ಆಯಿತು. ಆಯಿತಾ? ನಿಮ್ಗೆ ಒಳ್ಳೆಯದಾಗಲಿ, ಖುಷಿಯಾಗಿರ್ಬೇಕು ಯಾವಾಗಲೂ. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿ ಎಲ್ಲೇ ಇರಲಿ ಅಲ್ಲಿಂದ ನಿಮಗೆ ಆಶೀರ್ವಾದ ಮಾಡ್ತಿರ್ತಾರೆ. ನೀವೇನೇ ಯೋಚನೆ ಮಾಡಬೇಡಿ. ಇನ್ನೂ ನಿಮ್ಮ ಜೀವನ ಮುಂದೆ ತುಂಬ ಇದೆ, ಸಾಧನೆ ಮಾಡೋದು ತುಂಬ ಇದೆ. ಓಕೆ, ಗುಡ್ ಲಕ್. ಓಕೆ ಗೋವಿಂದರಾಜು, ಥ್ಯಾಂಕ್ ಯು. ಬ್ಯಾಟಿಯ ನಾಡಿಗ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರಲಿ ಜೋರಾದ ಚಪ್ಪಾಳೆ.
ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಯವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಕಾಡಿನ ಮೈಸರಿ ಸೂಸ್ಯವ ಬಿಸಿ ಗಾಳಿ ಕಾಡಿನ ಮೈಸರಿ ಸೂಸ್ಯವ ಬಿಸಿ ಗಾಳಿ ತುಳಿಯವ ಖುಷಿ ಕೋರ ಮಾಸಿ ಹಾಯವ ತುಳಿಯವ ಖುಷಿ ಕೋರ ಮಾಸಿ ಹಾಯವ ಅವರೇ ಅಂದಾರ ನೋಡ ಹೂಚಿಗುರ ಅವರೇ ಅಂದಾರ ನೋಡ ಹೂಚಿಗುರ ಗಂಡ ಸೂಸ್ಯವ ಮಲ್ಲಿಗೆ ಹಾಯವ ಗಂಡ ಸೂಸ್ಯವ ಮಲ್ಲಿಗೆ ಹಾಯವ ಬಾಯಿ ಬಂದವ ಸೊಂದಿಗೊಂದಿಗೆ ಆತಾಲಿ ಬ್ಯಾಟಿ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ಯವ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಹುಡುಗ ಕಾಡ ಬ್ಯಾಟಿಯ ನಾಡಿದ ನದರ ನದರಿಗೆ ತರಕ ಹಾಕಿದರ ಮೈ ಪುಳಕ ನದರ ನದರಿಗೆ ತರಕ ಹಾಕಿದರ ಮೈ ಪುಳಕ ಉಳಗ ಒಡದವ ತಿಳಿ ಬೆವರ ಹಾಯವ ಉಳಗ ಒಡದವ ತಿಳಿ ಬೆವರ ಹಾಯವ ಹಿಂಡನದಲಿದ ಚಂಕಿ ಹವಾರಿ ಯಾಕ ನಿಂತಿ ಹಿಂಡನದಲಿದ ಚಂಕಿ ಹವಾರಿ ಯಾಕ ನಿಂತಿ ಹಾರಿ ಬಂದಾನ ಹುಲಿ ರಾಯ ಹಾಯವ ಹಾರಿ ಬಂದಾನ ಹುಲಿ ರಾಯ ಹಾಯವ ಎಲ್ಲಿ ಹೋದೆ ನನ್ನ ಹುಲ್ಲೆಯ ಮರಿಯಂದ ಬ್ಯಾಟಿ ಹಾಯವ ಬ್ಯಾಟಿ 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 ಬ್ಯಾಟಿಯ ನಾಡಿದ ಬ್ಯಾಡರ ಗಂಗಾಡ ಬ್ಯಾಟಿಯ ನಾಡಿದ ಬ್ಯಾಟಿ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಗಂಗಾಡ ಬ್ಯಾಟಿಯ ನಾಡಿದ ಬ್ಯಾಟಿ ಬ್ಯಾಟಿಯ ನಾಡಿದ ಬ್ಯಾಡರ ಗಂಗಾಡ ಬ್ಯಾಟಿಯ ನಾಡಿದ ಬ್ಯಾಡರ ಗಂಗಾಡ ಬ್ಯಾಟಿಯ ನಾಡಿದ ಬ್ಯಾಡರ ಗಂಗಾಡ ಬ್ಯಾಟಿಯ ನಾಡಿದ ಸುಮಾ ಹಾಯ್ ಹಾಯ್ ಮ್ಯಾಮ್ ಆರಾಮ ಆರಾಮಾಗಿ ಚಂದ ಕಾಣಿಸ್ತಿದ್ದೀರಿ ಪರ್ಪಲಲ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಿಮ್ಮ ಹಾಡು ಚಂದ ಅನಿಸ್ತಾ ಅಂತ ಕೇಳೋಣ ಅರ್ಚನಾ ಮ್ಯಾಮ್ ಸುಮಾ ಮ್ಯಾಮ್ ಕಂಬಾರರ ಒಳ್ಳೆ ಹಾಡನ್ನು ತಂದುಕೊಟ್ಟೆಮ್ಮ ವೇದಿಕೆಗೆ. ತುಂಬ ಏನಂತಾರೆ ಇದೊಂದು ಪೆಪ್ಪಿ ಸಾಂಗ್. ಆ ಒಂದು ಫ್ರೆಶ್ನೆಸ್ ನಿಮ್ಮ ಧ್ವನಿಯಲ್ಲಿ ಕೂಡ ಇತ್ತು. ಸಾಂಗ್ ಎಲ್ಲ ಚೆನ್ನಾಗಿ ಹಾಡಿದ್ರಿ, ಆಲಾಪ್ ಮಾಡಿ ಕೆಟ್ರಿ. ಬ್ಯಾಟಿ.  ಆಲಾಪ್ ಯಾಕಮ್ಮ ಅಷ್ಟು?
ಕಾನ್ಫಿಡೆನ್ಸೇ ಇಲ್ಲದೆ ಎಲ್ಲೆಲ್ಲೋ ಹೋಗಿ ಏನೇನೋ ಪ್ರಯತ್ನ ಪಡಿ ಹೀಗೆ ಇನ್ನೊಂದ್ಸಲ ಹಾಡಲಿಕ್ಕೆ ಆಲಪ್ಪ. ಬರ್ತಿತ್ತು ಮ್ಯಾಮ್, ಇಲ್ಲಿ ಬಂದು ಟೆನ್ಷನಲ್ಲಿ. ಅದೇ ಇಲ್ಲಿ ಬರಬೇಕಲ್ವಾ, ನಾವು ಅಲ್ಲಿ ಬಂದು ಕೇಳಿಸ್ಕೊಳಕ್ಕಾಗಲ್ವಲ್ಲ, ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ವಲ್ಲ. ಸೊ ಯಾವಾಗಲೂ ಈ ಥರ ಸಂಗತಿಗಳು ಸ್ವಲ್ಪ ಕಷ್ಟ ಆಗಬಹುದೇನೋ ಅಂತಿದ್ದಾಗ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಂತಿದ್ದಾಗ ಅದು ಕಷ್ಟ ಆಗ್ತಿದೆ ಅಂದರೆ ಆ ಥರ ಏನಾದರೂ ಮಾಡ್ಕೊಳ್ಳಿ, ಆಯಿತಾ? ಯಾಕಂದರೆ ನಿಮ್ಗೆ ಸ್ವಲ್ಪ ಓಪನ್ ಥ್ರೋಟೆಡಾಗಿ ಹಾಡೋದ್ರಿಂದ ರೇಂಜ್ ಪ್ರಾಬ್ಲಮ್ ಇದೆ ನಿಮಗೆ. ನಾನು ಒಂದು ಮುಖ್ಯವಾದ ವಿಷಯ ಹೇಳಬೇಕು. ತನ್ನ ಪ್ಲಸ್ ಪಾಯಿಂಟ್ ಎಲ್ಲ ಗೊತ್ತಿರೋನು ಜಾಣ, ಆದರೆ ತನ್ನ ವೀಕ್ನೆಸ್ ಏನು ಅಂತ ಯಾರಿಗೆ ಗೊತ್ತಿರುತ್ತಲ್ಲ ಅವನು ಗೆಲ್ಲೋನು. ಸೊ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿ ವೀಕು, ನಿಮ್ಗೆ ಏನು ವೀಕ್ನೆಸ್ ಏನು ನಿಮ್ಮದು ಅನ್ನೋದನ್ನು ನೀವು ಫಸ್ಟು ಚೆನ್ನಾಗಿ ತಿಳ್ಕೊಬೇಕು. ಆವಾಗ ಅದನ್ನೆಲ್ಲ ಅವಾಯ್ಡ್ ಮಾಡಿ ಗೆಲುವಿನ ಕಡೆಗೆ ಹೋಗ್ಬೋದು, ಆಯಿತಾ? ಓಕೆ ಅಮ್ಮ, ಒಳ್ಳೆಯದಾಗಲಿ. ಇನ್ನು ಸ್ವಲ್ಪ ಶ್ರುತಿ ಹಿಡ್ತಾ ಬೇಕು. ಥ್ಯಾಂಕ್ ಯು. ಗುಡ್. ಮುನಿರಾಜು ಸರ್, ಕಂಬಾರರಿಗೆ ಜನಪದ ಹಾಡುಗಾರರು ಅಂದರೆ ಬಹಳ ಇಷ್ಟ ಅವ್ರಿಗೆ. ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ಪದಗಳು ಯಾವಾಗಲೂ ಕೇಳ್ತಾ ಇರಬೇಕು. ಪುಸ್ತಕದಲ್ಲಿ ಓದೋದ್ರ ಜೊತೆಗೆ ಕೇಳ್ತಾ ಇದ್ದರೆ ಆ ಸಾಹಿತ್ಯ ನಲಿತಾ ಇರುತ್ತೆ ಎಲ್ಲ ಕಡೆ ಅಂತ. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವದ ಜೊತೆ ನಾವು ಜೊತೆಲಿದ್ದೀವಲ್ಲ ಅನ್ನೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಪಡೋವಂಥ ವಿಚಾರ. ಅವರ ಹಾಡುಗಳು ಮತ್ತು ಬೇಂದ್ರೆಯವರ ಹಾಡುಗಳನ್ನ ಇವನ್ನೆಲ್ಲ ಹಾಡಬೇಕಾದ್ರೆ ಭಾಳ ಕಷ್ಟ. ಸಾಹಿತ್ಯ ಅಭ್ಯಾಸ ಮಾಡಿಕೊಂಡು ಅದೆಲ್ಲ ನೆನ್ಪಿಟ್ಕೊಂಡು ಹಾಡೋದು ಇದ್ದಿದ್ದು ಕಷ್ಟ. ಅದನ್ನೆಲ್ಲ ನೆನ್ಪಿಟ್ಕೊಂಡು ಹಾಡ್ತಿದ್ರಿ, ನಿಮ್ಗೆ ಒಳ್ಳೆಯದಾಗಲಿ. ಮತ್ತು ಕಾಂಪಿಟೇಷನ್ ಇದು ಅಲ್ವಾ, ಅದರಿಂದ ಈಗ ನೋಡ್ತಾ ಇದ್ದೀವಿ ನಾವು, ಇನ್ನು ಮುಂದೆ ಎಷ್ಟು ಟಫ್ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಅದರಿಂದ ತಯಾರಿ ತುಂಬ ಬೇಕಾಗತ್ತೆ, ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಸುಮಾ ಅವರೇ, ಸರ್, ಈ ಹಾಡಿಗೆ ಆಲಾಪ್ ಬೇಕಾಗಿರಲಿಲ್ಲ ಅಂತ ನನಗನ್ನಿಸ್ತಾ ಇತ್ತು. ನೇರವಾಗಿ ನೀವು ಹಾಡು ತೊಗೋಬೋದಿತ್ತು ಅಂತ. ಅದರ ಸಾಹಿತ್ಯಕ್ಕೆ ಹೊಂದ್ಕೊಳ್ಳೋ ರೀತಿ ಆಲಾಪು ಅವಶ್ಯಕತೆ ಇರಲಿಲ್ಲ. ಆದರೆ ಹಾಡಿನ ಮಧ್ಯೆ ಸಣ್ಣ ಸಣ್ಣ ಪಲಕಗಳು ನೀವು ಕೊಟ್ಟಿದ್ರೆ ಇನ್ನೂ ಮಜಾ ಇರ್ತಕ್ಕಂಥದ್ದು, ಮೇಡಮ್ ಹೇಳಿದಾಗೆ. ಆದರೂ ಬಟ್ ಕಂಬಾರರ ಹಾಡುಗಳು ಅದು ಅದ್ಭುತ ಬಿಡಿ. ಅದು ರಂಗಗೀತೆಗಳಾಗಿ ಜನಪದ ಗೀತೆಗಳಾಗಿ ಅದು ಎಷ್ಟು ಹೆಸರು ಮಾಡಿದೆ ಅಂತ ಹೇಳಿದ್ರೆ, ಅಂಥ ಒಳ್ಳೆ ಹಾಡನ್ನು ನೀವು ವೇದಿಕೆ ಕೊಟ್ಟರಲ್ಲ, ನಿಮಗೊಂದು ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುಮಾ, ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ. ನಿಮ್ಮ ಗಾಯನವನ್ನು ಮೆಚ್ಚಿ ನಿಮಗೆ ಮೂಗುತಿ ಕೊಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಅಳಬ್ಯಾಡ ನನಕಂದ ಈ ಒಂದು ಜೋಗುಳದ ಪದವನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕುಣಿಗಲ್ ರಾಮಚಂದ್ರ ಆನ್ ಸ್ಟೇಜ್ ಪ್ಲೀಸ್. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಗಿರ್ನಿಗೋಗಿ ಬರ್ತೀನಿ, ಗಿರ್ನಿಗೋಗಿ ಬರ್ತೀನಿ. ನಿಂಗೆ ಗಿರಿನ್ ಲಂಗ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ. ನಿನ್ಗೆ ಕುಚ್ಚಿನ ಗುಲಾಬಿ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಹಾಲು ಮಾರಿ ಬರ್ತೀನಿ. ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ. ನಿಂದೆ ಕಾಲಿಗೆ ಕಡ್ಗ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಜಾತ್ರೆಗೋಗಿ ಬರ್ತೀನಿ. ಜಾತ್ರೆಗೋಗಿ ಬರ್ತೀನಿ,
ಜಾತ್ರೆಗೋಗಿ ಬರ್ತೀನಿ ನಿನ್ಗೆ ಕಾಲಿಗೆ ಗೆಜ್ಜೆ ತರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ನಿಮ್ಗೆ ಹಸ್ರಿನ್ ಲಂಗ ತರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಜಾತ್ರೆಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಪ್ಯಾಟೆಗೋಗಿ ಬರ್ತೀನಿ ಪ್ಯಾಟೆಗೋಗಿ ಬರ್ತೀನಿ ಪ್ಯಾಟೆಗೋಗಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ನಿನ್ಗೆ ಒಬ್ಬ ಹುಡ್ದಾರ ತರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ತುಪ್ಪ ಮಾರಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಜಾತ್ರೆಗೋಗಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ನಿನ್ಗೆ ಒಪ್ಪಿದ ಹುಡುಗಿನ ತರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಜಾತ್ರೆಗೋಗಿ ಬರ್ತೀನಿ ಅಳ್ಬ್ಯಾಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ ಹಾಯ್ ನಮಸ್ತೆ ನಮಸ್ತೆ ಮೇಡಮ್. ಆರಾಮ ಆರಾಮ್ ಮೇಡಮ್. ಮದ್ವೆ ಆಗಿದ್ಯಾ ಆಗಿದೆ. ಮಕ್ಳಿದ್ದಾರಾ ಇದ್ದಾರೆ ಮೇಡಮ್. ಯಾವ ಲೈನ್ ಹಾಡಿದಾಗ ಮಗು ಅಳು ನಿಲ್ಲಿಸ್ತು? ಗೆಜ್ಜೆ ತರ್ತೀನಿ ಅಂದಾಗ್ಲ ಅಥವಾ ನೀ ಒಪ್ಪಿದ್ದು ಹುಡುಗಿ ತರ್ತೀನಿ ಅಂದಾಗ್ಲ? ಒಂದ್ ಸಣ್ಣದು ಏನು ಕೊಡಿಸಿದ್ರು ಮಕ್ಕಳು ಬಹಳ ಖುಷಿ ಪಡ್ತಾರೆ ಅಲ್ವಾ? ಓಕೆ, ಈ ಜೋಗುಳ ಪದ ಅರ್ಚನವ ಹೇಗೆ ಅನ್ನಿಸ್ತು? ಈಗ ಯಾರ್ಯಾರಿಗೆ ಅವ್ರು ಏನೇನು ಪ್ರಾಮಿಸ್ ಮಾಡಿದ್ದಾರೆ ಎಲ್ಲ ನೆನ್ಪಿಟ್ಕೊಳ್ಳಿ. ಅದೆಲ್ಲ ಕೊಡ್ಸೋವರೆಗೂ ಬಿಡಬೇಡಿ. ಅದು ಯಾರಿಗೂ ಹುಡ್ಗಿನ ಬೇರೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ರು. ಪ್ರತಾಪ ಆಯ್ತು, ನಿನ್ನ ಲೈಫ್ ಸೆಟ್ಟು. ರಾಮಚಂದ್ರ ಅವರೇ, ಇಡೀ ಸಾಂಗ್ ಶಾರ್ಪ್ ಹಾಡಿದ್ರಲ್ಲ, ಯಾಕೆ? ಅಳಬ್ಯಾಡ ನನ್ನ ಕಂದ ನಾನು ಗಿರ್ನಿಗೋಗಿ ಬರ್ತೀನಿ ಅಳಬ್ಯಾಡ ನನ್ನ ಕಂದ ನಾನು ಗಿರ್ನಿಗೋಗಿ ಬರ್ತೀನಿ ಗಿರ್ನಿಗೋಗಿ ಬರ್ತೀನಿ ಗಿರ್ನಿಗೋಗಿ ಬರ್ತೀನಿ. ಅರ್ಧ ಮನೆ ಜಾಸ್ತಿನೇ ಹಾಡಿದ್ರಿ, ಸ್ಟಾರ್ಟಿಂದ ಎಂಡ್ವರೆಗೂ. ಇನ್ನು ಹಾಡು ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಗಂಟ್ಲಲ್ಲಿ ಸಂಗತಿಗಳು ಚೆನ್ನಾಗಿ ನುಡಿತಾವೆ. ಒಳ್ಳೆ ಜನಪದಕ್ಕೆ ಹೇಳಿ ಮಾಡಿಸಿದಂಥ ಧ್ವನಿ ನಿಮ್ಮದು. ಶ್ರುತಿ ಕಡೆ ನೀವು ಗಮನ ಕೊಡದೆ ಹೋದರೆ, ಅದು ಕಾಂಪಿಟೇಷನ್ ಅಂತ ಬಂದಾಗ ಇನ್ನು ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ತಪ್ಪುಗಳು ನಮ್ಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಅರ್ಧ ಮಾರ್ಕ್ಸಲ್ಲಿ ಒಬ್ಬರನ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ಈ ಥರ ಆಗುವಾಗ ನೀವು ಇನ್ನೂ ಎಚ್ಚರಿಕೆಯಿಂದ ಪ್ರತಿಯೊಂದು ಹಾಡನ್ನು ಪ್ರಸ್ತುತಪಡಿಸ್ಬೇಕಲ್ವಾ ರಾಮಚಂದ್ರ ಅವರೇ? ನೀವು ಶ್ರುತಿ ಕಡೆ ಗಮನ ಕೊಡಲೇಬೇಕು. ಅದು ಒಂದೇ ನಿಮ್ಮ ಮೈನಸ್ ಪಾಯಿಂಟ್, ಇನ್ನೇನೂ ಇಲ್ಲ. ಅದ್ಭುತವಾದ ಗಾಯಕರು ನೀವು. ಶ್ರುತಿ ಪ್ರಾಬ್ಲಮ್ ಆಗಿ ನೀವು ಇದು ಕಾಂಪಿಟೇಷನಲ್ಲಾಗಲಿ ಜೀವನದಲ್ಲಾಗಲಿ ಕಲಾವಿದರಾಗಿ ಸೋಲ್ಬಾರ್ದು. ಆಯಿತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ವೇಮ್ಗಲ್ ಸರ್. ರಾಮಚಂದ್ರ, ಎಲ್ಲರಿಗೂ ಕೊಡಿಸ್ತೀನಿ ಅಂತ ಹೇಳಿದೆ, ಜಡ್ಜಸ್ಗೆ ಏನೂ ಕೊಡಿಸ್ತೀನಿ ಅಂತ ಹೇಳಿಲ್ಲಪ್ಪ. ಹೇಳಿಲ್ಲ ಸರ್. ಹೌದೌದು, ಐಶ್ವರ್ಯ ಮೇಡಮ್ಗೂ ಏನೂ ಕೊಡಿಸ್ತೀನಿ ಅಂತ ಹೇಳಿಲ್ಲ. ಇವಾಗ ಅವ್ರು ಅಲ್ಲಿ ನಿಂತು ನಮಗೆ ಏನಾರು ಕೊಡಿಸ್ತೀವಿ ಅಂದರೆ ಅದು ಲಂಚ ಆಗ್ಬಿಡುತ್ತೆ. ಓಹೋ, ಸರಿಯಪ್ಪ, ಹಂಗಾರೆ ನಮಗೇನು ಕೊಡಿಸೋದು ಬೇಡ, ನಾವೇನು ಕೊಡಬೇಕು ಅದನ್ನು ನಿಂಗೆ ಕೊಟ್ಬಿಡ್ತೀವಿ. ಆಗಲಿ ಸರ್, ಆಗಲಿ. ಒಳ್ಳೆ ತಾಯಿ ಮಗು ಒಂದು ಬಾಂಧವ್ಯದ ಒಳ್ಳೆ ಹಾಡು, ಜನಪದ ಹಾಡು. ಮೈನಸ್ ಪಾಯಿಂಟ್ಸ್ ಮೇಡಮ್ ಹೇಳಿದ್ದಾರೆ, ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ನಾನು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ರಾಮಚಂದ್ರ, ಇದು ಭಾಳ ಸರಳವಾದ ಹಾಡು. ಏನಂಥ ವಿಶೇಷವಾದ ರಾಗಗಳು, ಆ ಪಲ್ಕಗಳು ಆ ಥರದ್ದೆಲ್ಲ ಏನಿಲ್ಲ. ಭಾಳ ಸಿಂಪಲ್ಲಾಗಿ ಹೋಗುವಂಥದ್ದು ಅಲ್ವಾ? ಹೌದಲ್ವಾ? ಈ ಹಾಡನ್ನು ಪ್ರದರ್ಶನ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆ ಬೇಕಲ್ವ? ಇನ್ನು ತುಂಬ ಟಫ್ ಇರೋ ಹಾಡುಗಳು ತೊಗೊಂಬಿಟ್ರೆ ಎಷ್ಟು ಕಷ್ಟ ಆಗ್ಬೋದು. ವೆರಿ ಸಿಂಪಲ್ ಸಾಂಗ್.
ಆದರೆ ಸಾಹಿತ್ಯದ ದೃಷ್ಟಿಯಲ್ಲಿ ನೋಡಿದಾಗ ಎಂಥ ಅದ್ಭುತವಾದ ಸಾಹಿತ್ಯ ಅಂದರೆ ತಾಯಿ ಮಗುಗೆ ಸಮಾಧಾನ ಮಾಡೋಕ್ಕೆ ಏನೆಲ್ಲ ತರ್ತೀನಿ ಅಂತ. ಅದರಲ್ಲೂ ಸಂತಿ ಕಲ್ಪನೆ ಇದೆಯಲ್ಲ, ಜನಪದದಲ್ಲಿ ನಿಜವಾದ ಸಂತಿ ಕಲ್ಪನೆ ಇದೆಯಲ್ಲ, ಅದ್ಭುತವಾದ ಕಲ್ಪನೆ. ನಮಗಲ್ಲಿ ಸಂಬಂಧಗಳ ಮೌಲ್ಯ ಸಿಗುತ್ತೆ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡುಗಳು, ಸ್ಪರ್ಧೆ ಅದೆಲ್ಲ ಜೊತೆಗಿರುತ್ತೆ. ಅದ್ರ ಜೊತೆಗೆ ಜನಪದದ ಮೌಲ್ಯ, ಜನಪದದ ಸಾಹಿತ್ಯದ ಮೌಲ್ಯನೂ ಒಂಚೂರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಲ್ವಾ. ನೀವು ಹಾಡುಗಾರರು, ಅದರಿಂದ ಇದು ನಿಮ್ಗೆ ಗೊತ್ತಿರಲಿ ಅಂತ. ಸಂತಿಗೆ ಹೋದರೆ ಅಲ್ಲೊಂದು ವ್ಯಾಪಾರ ಮಾಡ್ತಾರೆ, ಕುಳಿತಿರೋ ಅಜ್ಜಿ ಹತ್ರ ಮಾತಾಡಿದ್ರೆ ಅಲ್ಲಿ ವ್ಯಾಪಾರ ಅಷ್ಟೇ ನಡೆಯಲ್ಲ. ಒಂದು 8 ಆಣಿನೋ 4 ಆಣಿನೋ ಕಡಿಮೆ ಮಾಡಿಕೊಡುವ ಅಂತ ಹೇಳಿದ್ರೆ ಅಷ್ಟೇ ನಡೆಯಲ್ಲ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ, ಪರಿಚಯ ಇಲ್ದಿದ್ರು ಯಾವರವ, ಸಂದಾಗಿದೆಯಾ, ಮಕ್ಕಳೆಷ್ಟು, ಮರಿ ಎಷ್ಟು, ಊರು ಯಾವುದು, ಹೊಲ ಮನೆ ಎಲ್ಲ ವಿಚಾರಗಳನ್ನ ಮಾತಾಡಿಸ್ತಾರೆ ಅವರು. ಪರಿಚಯನೇ ಇರಲ್ಲ, ಸಂಬಂಧ ಬೆಸುಗೆ ಅದೇ ನೀವು ಮಾಲ್ಗಳಿಗೆ ಹೋಗಿ ಮಾತಾಡ್ಸರಿ, ಇದೆಲ್ಲ ಮಾತಾಡೋಕ್ಕೆ ಸಮಯ ಇರುತ್ತಾ? ದುಡ್ಡಿದ್ರೆ ವ್ಯಾಪಾರ, ಇಲ್ಲಾಂದರೆ ಗೇಟ್ ಪಾಸು ಅಷ್ಟೇ. ಆದರೆ ಸಂತೆನಲ್ಲಿ ಸಂಬಂಧಗಳಿಗೆ ಮೌಲ್ಯಗಳು ಸಿಗುತ್ತೆ. ಹೋಗ್ಲಿ ಬಿಡವ, ನಾನು ಒಂದು 4 ಆಣಿ ಕಡಿಮೆ ಕೊಟ್ಟು ತಂದಿದ್ದೀವಿ, ಒಂದು 4 ಆಣಿ ಕಡಿಮೆ ಕೊಟ್ಟು ತಗೊಂಡೋಗವ ಅಂತ ಹೇಳ್ಕೊಡೋವಂಥ ಆ ಸಂತೆ ಕಲ್ಪನೆ ಇದೆಯಲ್ಲ, ಅದು ಅದ್ಭುತವಾದ ಕಲ್ಪನೆ. ಇವ್ರ ಕೊನೆಯಲ್ಲಿ ಒಂದು ಹಿಂಟ್ ಕೊಟ್ರಲ್ಲ, ಹಾಗೆ ಬಹಳಷ್ಟು ಜನಕ್ಕೆ ನಮ್ಮೂರಲ್ಲೂ ಶನಿವಾರದ ಸಂತೆಲ್ಲ ನಡೆಯುತ್ತಲ್ಲ, ಎಷ್ಟೋ ಜನಕ್ಕೆ ಸಂತೆಯಲ್ಲೂ ಹುಡುಗಿನೂ ಸಿಕ್ಕಿದ್ದಾಳೆ. ಅಲ್ಲ, ಯಾಕೆ ಗೊತ್ತಾ ಮೇಡಮ್, ಸಂತೆಗೆ ಹುಡುಗಿನ ಕರ್ಕೊಂಡು ಹೋಗೋದೇ ಅದೇ. ಅದಕ್ಕೋಸ್ಕರನೇ ನಮ್ಮ ಮಕ್ಕಳು ಕರ್ಕೊಂಡೋಗೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋದೇನೋ. ನಮ್ಮ ಮನೇಲಿ ಇಂಥ ಮಕ್ಕಳವೆ, ಹೆಣ್ಮಕ್ಳವೆ ಅಂತ ನೋಡಲಿ ಅಂತಾನೆ. ಅಲ್ಲಿ ಯಾರೋ ಗಾಡಿನಲ್ಲಿ ಇನ್ಯಾರೋ ಹುಡುಗನ ಕಡೆ ಬಂದಿರ್ತಾರೆ, ಇನ್ಯಾರೋ ಬಂದಿರ್ತಾರೆ, ಇವ್ರ ಸಂಬಂಧ ಅವ್ರ ಸಂಬಂಧ ಅಲ್ಲೇ ಬೆಳೀತಿದ್ದು. ಅದ್ಭುತ ಅದು, ಆ ಕಲ್ಪನೆನೇ ಚಂದ. ಅದಕ್ಕೆ ಇರಬೇಕು. ಇನ್ನು ಕೆಲವರು ಇನ್ನು ಮದುವೆ ವಯಸ್ಸಿಗೆ ಬಂದಿಲ್ದಿರೋ ಹುಡುಗಿಯರನ್ನ ಸಂತೆಗೆ ಕಳಿಸೋದು ಇಲ್ಲ. ಅಲ್ವಾ, ನೋಡಿ ಎಂಥ ಅದ್ಭುತವಾದ ವಿಚಾರ. ಒಳ್ಳೇದಾಗಲಿ ರಾಮಚಂದ್ರ. ಆದರೆ ಸ್ಪರ್ಧೆ ಮುಂದೆ ಟಫ್ ಇರುತ್ತೆ, ಎಚ್ಚರಿಕೆಯಲ್ಲಿ ಇರ್ಕೊಳ್ತೀನಿ. ಥ್ಯಾಂಕ್ ಯು. ಸೂಪರ್. ಆ ಸಂತೆಯ ಒಂದು ಪರಿಕಲ್ಪನೆನೇ ಚಂದ ಅಂತ ಹೇಳ್ತಾ, ಹುಡುಗರ ನಾಳೆ ಎಲ್ಲ ಸಂತೆಗಿಂತೆಗೆ ಹೋಗ್ಬಿಟ್ಟಿರಾ, ಮುಂದಿನ ಸಂಚಿಕೆಗೆ ಬರ್ಬೇಕಿಲ್ಲಿ, ಹುಷಾರು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀನು ಎಷ್ಟು ಜಾಣೆ ಅಂತ ನಮ್ಮ ಹೆಣ್ಮಕ್ಳನ್ನ ರೇಗಿಸ್ತಾ ಅವ್ರಿಗೆ ಕಾಂಪ್ಲಿಮೆಂಟ್ ಕೊಡುವಂಥ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ನಂಗ ಜೇನು ಕುರುಬ ಮಕ್ಕಳು, ನಂಗ ಕಾಡಿಗೆ ಅರಸಾರು, ನಂಗ ಆನೆ ಜೊತೆ ಐಲಾಟ, ನಂಗ ನವಿಲು ಜೊತೆ ನಲಿದಾಟ, ನಂಗ ಜಿಂಕೆ ಜೊತೆ ಜಿಗಿದಾಟ, ನಾವು ಕರುನಾಡಿನ ಮಕ್ಕಳು. ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ, ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ. ಮುಳ್ಳಕ್ಕಿ ಅನ್ನ ಮಾಡಿ ಮೂಲಂಗಿ ಸಾರು ಮಾಡಿ, ಮುಳ್ಳಕ್ಕಿ ಅನ್ನ ಮಾಡಿ ಮೂಲಂಗಿ ಸಾರು ಮಾಡಿ, ಮೂಲೆ ಕುತ್ಕೊಂಡು ತವಳೆ ಮುಳ್ಳೂರವ, ಮೂಲೆ ಕುತ್ಕೊಂಡು ತವಳೆ ಮುಳ್ಳೂರವ. ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ, ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ. ಚೆಲ್ಗೆಯ ತಕ್ಕೊಂಡು ಚೆಂಚಂಗೆ ನೆಕ್ಕೊಂಡು, ಚೆಲ್ಗೆಯ ತಕ್ಕೊಂಡು ಚೆಂಚಂಗೆ ನೆಕ್ಕೊಂಡು, ಚೆಲ್ಲಾಟ ಬರ್ತವಳೆ ಚಂಚಳ್ಯವ, ಚೆಲ್ಲಾಟ ಬರ್ತವಳೆ ಚಂಗ ಚಳ್ಯವ. ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ, ಕೋಲು ಕೋಲಣ್ಣೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ. ಮಲ್ಲಿಗೆ ಮುಡ್ಕೊಂಡು ಮಾವನ ಕರ್ಕೊಂಡು, ಮಲ್ಲಿಗೆ ಮುಡ್ಕೊಂಡು ಮಾವನ ಕರ್ಕೊಂಡು, ಮಳ್ಳಿಯಂಗೆ ಬರ್ತವಳೆ ಮಳಬಳ್ಳ್ಯವ, ಮಳ್ಳಿಯಂಗೆ ಬರ್ತವಳೆ ಮಳಬಳ್ಳ್ಯವ. ಕೋಲು ಕೋಲನೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ, ಕೋಲು ಕೋಲನೆ ಮ್ಯಾಲ ಮುಸ್ಕಿನ ಹೇಳಲೆ ಹುಡುಗಿ ಜಾಣತನವ.
ನಮ್ಮತ್ತೆಯ ಮಗಳು ನಮ್ಮತ್ತೆಯ ಮಗಳು ನಮ್ಮತ್ತೆಯ ಮಗಳು ಬಲು ಚಂದ ಅವಳಲಾದ ಮರಲೇಸೋ ನಮ್ಮತ್ತೆಯ ಮಗಳು ಬಲು ಚಂದ ಅವಳಲಾದ ಮರಲೇಸೋ ಕುಂಬಳ ಹೂ ಚಂದ ಕುಂಬಳ ಕಾಯಿ ಚಂದ ಕುಂಬಳ ಹೂ ಚಂದ ಕುಂಬಳ ಕಾಯಿ ಚಂದ ಕುಂತು ನೋಡೋರ್ ಕುಂತು ನೋಡೋರ್ ಕುಂತು ನೋಡೋರ್ ಮನಸ್ಸು ಚಂದ ಅವಳಲಾದ ಮರಲೇಸೋ ಕುಂತು ನೋಡೋರ್ ಮನಸ್ಸು ಚಂದ ಅವಳಲಾದ ಮರಲೇಸೋ ನಂಗ ಜೇನು ಕುರುಬ ಮಕ್ಕಳು ನಂಗ ಕಾಡಿಗೆ ಅರಸರು ನಂಗ ಆನೆ ಜೊತೆ ಐಲಾಟ ನಂಗ ಹುಲಿ ಜೊತೆ ಹುಡುಗಾಟ ನಂಗ ಜಿಂಕೆ ಜೊತೆ ಜಿಗಿದಾಟ ನಂಗ ಕರಡಿ ಜೊತೆ ಕಾದಾಟ ನಾವು ಕರುನಾಡಿನ ಮಕ್ಕಳು ಕೋಲ್ ಕೋಲನೆ ಮ್ಯಾಲ ಮುಸ್ಕಿನ ಏನೇಳಲೆ ಹುಡುಗಿ ಜಾಣತನವ ಕೋಲ್ ಕೋಲನೆ ಮ್ಯಾಲ ಮುಸ್ಕಿನ ಏನೇಳಲೆ ಹುಡುಗಿ ಜಾಣತನವ ಏನೇಳಲೆ ಹುಡುಗಿ ಜಾಣತನವ ಏನೇಳಲೆ ಹುಡುಗಿ ಜಾಣತನವ ಏನೇಳಲೆ ಹುಡುಗಿ ಜಾಣತನವ. ವಿಶ್ವ ಓಕೆ, ಮೊದಲನೇದಾಗಿ ನಮ್ಮ ಪೀರಪ್ಪನವ್ರಿಗೆ ಹಾಗೆ ಕೆಸ್ತೂರ್ ಗೋವಿಂದರಾಜು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಾದ್ಯ ವೃಂದದವ್ರಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಯು ಗೈಸ್ ಆರ್ ಅಮೇಜಿಂಗ್, ಥ್ಯಾಂಕ್ ಯು. ಈಗ ವಿಶ್ವ, ನೀವು ಡಾನ್ಸ್ ಎಲ್ಲ ಮಾಡಿಕೊಂಡು ಹಾಡಾಡೋದೇ ಚಂದ. ಓಕೆ, ಏನು ನಿಮ್ಮ ಅತ್ತೆ ಮಗಳ ಬಗ್ಗೆ ಬಾರಿ ಹೇಳ್ತಾ ಇದ್ರಲ್ಲ, ಹಾಡಲ್ಲ ಹಂಗೆ ಬರುತ್ತೆ ಹಾಡಲ್ಲ ಹಾಗೆ ಬರುತ್ತಾ? ಎಲ್ಲಾಗೂ ಹಾಗೆ ಬರುತ್ತಾ? ಬರುತ್ತೆ. ಓಕೆ, ಅರ್ಚನಾ ಮ್ಯಾಮ್. ವಿಶ್ವ ತುಂಬ ವಿಶೇಷವಾದ ಹಾಡು, ಆಮೇಲೆ ತುಂಬ ವೆರೈಟಿ ಇರುವಂಥ ಹಾಡಿದು. ಸಡನ್ನಾಗಿ ಮೇಜರ್ಗೆ ಹೋಗುತ್ತೆ, ಸಡನ್ನಾಗಿ ವಾಪಸ್ ಮೈನರ್ಗೆ ಬರುತ್ತೆ. ಗಾಯಕನಿಗೆ ಒಂದು ಚಾಲೆಂಜಿಂಗ್ ಆಗಿರುವಂಥ ಹಾಡು ಕೂಡ ಇದು. ತುಂಬ ಅದ್ಭುತವಾಗಿ ನಿರ್ವಹಿಸಿದ್ರಿ. ಶ್ರುತಿ ಸಣ್ಣದಾಗಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಚೂರು ಹೋಗ್ತಾ ಇತ್ತು. ಅದನ್ನು ರಿಪೇರಿ ಮಾಡ್ಕೋತಿದ್ರಿ. ಮತ್ತೆಲ್ಲೋ ಸಾಹಿತ್ಯದ ಕಡೆನೋ ಅಥವಾ ನಿಮ್ಮ ಡ್ಯಾನ್ಸ್ ಕಡೆನೋ ಒಂಚೂರು ಗಮನ ಆ ಕಡೆ ಈ ಕಡೆ ಹೋದಾಗ ಮತ್ತೊಂಚೂರು ಅಲ್ಲಿ ಇಲ್ಲಿ ಹೋಗ್ತಿತ್ತು. ನಂಗ ಜೇನು ಕುರುಬ ಮಕ್ಕಳು ನಂಗ ಕಾಡಿಗೆ ಅರಸರು ನಂಗ ಆನೆ ಜೊತೆ ಐಲಾಟ ನಂಗ ನವಿಲು ಜೊತೆ ನಲಿದಾಟ ನಂಗ ಜಿಂಕೆ ಜೊತೆ ಜಿಗಿದಾಟ ನಾವು ಕರುನಾಡಿನ ಮಕ್ಕಳು. ಅದ್ರ ಕಡೆ ಇನ್ನೊಂದು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿದರೆ ಫ್ಯಾಂಟಾಸ್ಟಿಕ್ಕಾಗಿ ಹಾಡೋದನ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಇವತ್ತು ತುಂಬ ಚೆನ್ನಾಗಿ ಹಾಡಿದ್ರಿ, ಹೀಗೆ ಮುನ್ನುಗ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ವಿಶ್ವನಾಥ್ ಸರ್, ಇದೊಂದು ಜೇನು ಕುರುಬರ ಹಾಡು, ಟ್ರೈಬಲ್ ಸಾಂಗ್ ಇದು. ಸರ್, ಅದು ಒಂದು ಕಡೆ ಹತ್ತಿ ಕಾಯಿ ಅಂದ್ರಲ್ಲ, ಹತ್ತಿ ಹಣ್ಣು ಅಂತ ಬಂದಿರಿ, ಚೆನ್ನಾಗಿತ್ತೇನೋ. ಮೈನರ್ ಹತ್ತಿ ಕಾಯಿ, ಹತ್ತಿ ಹಣ್ಣು, ಹಾಂ, ಹತ್ತಿ ಹಣ್ಣು, ಹತ್ತಿ ಕಾಯಿ, ಹತ್ತಿ ಹೂವು, ಹತ್ತಿ ಕಾಯಿ ಅಂತ. ಹತ್ತಿ ಕಾಯನ್ನಲ್ಲ, ನಮ್ಮ ಕಡೆ ಹತ್ತಿ ಹಣ್ಣು ಅಂತಾರೆ. ಅದು ಸಣ್ಣ ಇದಷ್ಟೇ. ಬಟ್ ಇದು ಟ್ರೈಬಲ್ ಸಾಂಗು ಭಾಳ ಚೆನ್ನಾಗಿತ್ತಪ್ಪ. ಇದು ಹೊಸ ಹಾಡು ವೇದಿಕೆಗೆ ಒಂದೊಂದೇ ಹೊಸ ಹಾಡುಗಳು ಬರ್ತಾಯಿದೆ. ಅದೇ ನಮಗೆ ಸಂತೋಷ. ಯಾಕಂದರೆ ನೋಡ್ತಕ್ಕಂಥ ವೀಕ್ಷಕರಿಗೂ ಕೂಡ ಇದೊಂದು ಸಂದೇಶ, ಎಷ್ಟೊಂದು ಸಾಹಿತ್ಯ ಇದೆ ಜನಪದದಲ್ಲಿ, ಸಮೃದ್ಧವಾಗಿದೆಯಲ್ಲ. ಹೊಸ ಹಾಡುಗಳು ಬೇರೆಯವರು ಕಲೀಲಿಕ್ಕೆ ಅವಕಾಶ ಆಗ್ತದೆ ನಿಮ್ಮ ಮೂಲಕ. ವಿಶೇಷವಾದ ಅಭಿನಂದನೆಗಳು ನಿಮಗೆ, ಚೆನ್ನಾಗಿರೋ ಹಾಡು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ಇದರಲ್ಲಿ ನಿಮ್ಮೂರಿನ ಹೆಸರು ಕೂಡ ಕೇಳ್ದಂಗೆ ಆಯಿತು, ಹೌದಲ್ಲ? ಹಾಂ, ನಮ್ಮೂರಿನ ಹೆಸರು ಬಂತು ಇದರಲ್ಲಿ ಹೊಸದಾಗಿ, ಮಳವಳ್ಳಿ. ಮುನಿರಾಜು ಸರ್. ವಿಶ್ವ ಸರ್, ಇದು ಮೂಲ ಜೇನು ಕುರುಬರ ಒಂದು ಟ್ರೈಬ್ ಸಾಂಗ್. ಅದು ಎರಡು ಮಾತಿಲ್ಲ. ಅನೇಕ ಟ್ರೈಬ್ ಸಾಂಗ್ಸ್ ಇದೆ, ಸಿದ್ಧಿ ಜನಾಂಗಗಳ ಹಾಡುಗಳು, ಇದೆಲ್ಲ ತುಂಬ ಹಾಡುಗಳು ಜನಪದದಲ್ಲಿ ಸಿಗ್ತವೆ. ನೀನೇನು ಮಾಡಿದೆ ಗೊತ್ತಾ, ಭಾಳ ಬುದ್ಧಿವಂತ ನೀನು. ಆ ಟ್ರೈಬ್ ಸಾಂಗ್ ತೊಗೊಂಡು ಕೋಲಾಟದ ಹಾಡನ್ನು ಬೆರೆಸಿ ಎರಡನ್ನು ಬ್ಲೆಂಡ್ ಮಾಡಿ ಹಾಡಿದೆ. ಅದಕ್ಕೆ ನಿಮ್ಮೂರು ಸೇರಿಸ್ಕೊಳಕ್ಕಾಗಿದ್ದು. ಇಲ್ಲಾಂದರೆ ಟ್ರೈಬ್ಸ್ ಅವ್ರು ಬಂದು ನಿಮ್ಮೂರು ಹಾಡನ್ನು ಹೆಂಗೆ ಹಾಡೋಕ್ಕಾಗತ್ತೆ ಅಲ್ವಾ? ಹೌದು ತಾನೆ, ಕೋಲಾಟದ ಪದ ಸೇರಿಸ್ಕೊಂಡೆ ತಾನೆ ಮಧ್ಯದಲ್ಲಿ. ಹೌದು, ಆ ಕೋಲಾಟದ ಪದ ಸೇರಿಸ್ಕೊಂಡು
ಚೆನ್ನಾಗಿ ಹಾಡಿದೆ. ಆದರೆ ಎರಡು ಹಾಡನ್ನು ಬ್ಲೆಂಡ್ ಮಾಡಿ ಹಾಡೋದಿದೆಯಲ್ಲ, ಅದು ಸೇರಿಸ್ಕೊಂಡು ಹಾಡಿದ್ಯಾ, ಅದು ಎರಡು ಸೇಮ್ ಒಂದು ಚೆನ್ನಾಗಿ ಅನಿಸ್ತು. ಅದು ಚೆನ್ನಾಗಿ ಅನಿಸ್ತು. ಹತ್ತಿಕಾಯಿ ಗೊತ್ತಾ? ಹತ್ತಿಕಾಯಿ ಸಾರು ಹಣ್ಣು ಅಂದ್ರಲ್ಲ, ಹತ್ತಿಕಾಯಿ ಇರುತ್ತೆ, ಹತ್ತಿ ಹಣ್ಣು ಇರುತ್ತೆ ಅಲ್ವಾ? ಓಕೆ, ಅದು ಚಂದ, ನಿಮ್ಮ ಅತ್ತೆ ಮಗಳು ಚಂದ ಅಂತ ಹೇಳೋವಂಥದ್ದು. ಅದು ಟ್ರೈಬ್ ಸಾಂಗೆ, ಅದು ಟ್ರೈಬ್ ಸಾಂಗೆ. ಚೆನ್ನಾಗಿ ಹಾಡ್ದು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೂಪರ್. ಈ ಹಾಡನ್ನ ಯಾರಿಗಾಗಿ ಡೆಡಿಕೇಟ್ ಮಾಡ್ತಿದ್ದೀರಾ ವಿಶ್ವ? ಪ್ರೀತಿ ಮಾಡೋ ಎಲ್ಲರಿಗೂ. ಪ್ರೀತಿ ಮಾಡೋ ಎಲ್ರಿಗೂ. ವೆರಿ ಸ್ಮಾರ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸೊಗಸಾದ ಗೀತೆಗಳನ್ನು ಕೇಳಬೇಕಾ? ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಒಳಿತು ಮಾಡು ಮನಸ ನೀನಿರದು 3 ದಿವಸ, ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ, ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ ನೀ ಇರದು 3 ದಿವಸ, ಒಳಿತು ಮಾಡು ಮನಸ ನೀ ಇರದು 3 ದಿವಸ.